ಹೋದ್ರೂ ಹೋಗ್ಲಿ ಬಿಡೋಣ, ಅದೇನು ಮಾಡಲ್ಲ ನಮಗೆ. ಅಣ್ಣ ಅಣ್ಣ ನಮ್ಮ ಮನೆ ಹತ್ರನೇ ಇದ್ರು ಬಿಡೋಣ, ಇದೊಂದು ರೆಸ್ಕ್ಯೂ ಮಾಡೋಣ ಅಂತಾನೆ. ಅದಕ್ಕೆ ಗಾಬರಿ ಮಾಡಬಾರ್ದು. ಸೂಪರ್ ಬ್ರದರ್. ಸೆಡೆಗಿಡದಕ್ಕೆ ಬಿಡೋಗೋಣ. ಕಮಾನ್. ಹಾಯ್ ಡಾರ್ಲಿಂಗ್. ಡಾರ್ಲಿಂಗ್ ಸುಮ್ಮನಿರ್ಬೇಕು ನೋಡಿ. ಜಾಣ ಆಗ್ಬೇಕು, ಹಿಂಗೆಲ್ಲ ಮಾಡಬಾರ್ದು. ಸೆಡೆಗಿಡದಕ್ಕೆ ಬಿಡೋಗ ಇದ್ರು ಇಲ್ಲಿ ನಮ್ದ್ರಾಗೆ. ಅಣ್ಣ ಬಾ ಕೆರೆ ಅವು ಇಲ್ಲೇ ಇತ್ತು. ಅಣ್ಣ ಅಣ್ಣ ಸ್ಲೋಲಿ ಲೋಲಿ ಸ್ಲೋಲಿ. ನಾನು ಅದಕ್ಕೆ ಮೂವ್ಮೆಂಟ್ ಮಾಡ್ತಿಲ್ಲ, ಸುಮ್ಮನೆ ನೋಡ್ತೀನಿ. ಇಲ್ಲ ಸೆಡೆಗಿಡದಕ್ಕೆ ಬಿಡೋಣ. ನನಗೆ ಸೆಡೆಗಿಡದಕ್ಕೆ ನಾನು ನೋಡ್ಬೇಕು ದಿನಾನು. ಅಣ್ಣ ಒಬ್ಬ ಹೇಳಿರ್ತೀನಿ ನೋಡು. ಸೂಪರ್ ಬ್ರದರ್. ಕಮಾನ್ ಬ್ರದರ್, ಯು ಕ್ಯಾನ್ ಡೂ ಇಟ್. ರೆಸ್ಕ್ಯೂ ಸಕ್ಸಸ್ ಆಗುತ್ತೆ ಅಂದ್ಕೊಂಡೆ ಇದ್ದೀನಿ. ದೇವ ಕಾಪಾಡು. ಸೂಪರ್ ಬ್ರದರ್. ವಾವ್, ನಾಲ್ಗೆ ಏನು ಚಮಕ್ಕಾಗಿ ಜೋರಾಗಿ ಹೀಗೆ ಕತ್ತೈತಿ. ಫೋಟಲ್ ಬಾಯ್ ಮಾಡಬೇಡವ, ಮೂಮೆಂಟ್ ಆಗ್ತಾ ಅದು ವಾಸನೆ ಕಣಿಯಕ್ಕಿತ್ತ. ಹಂಗೆ ಮೂಮೆಂಟ್ ಮಾಡೋಣ ಒಂಚೂರು, ನೋಡೋಣ. ಸುಮ್ಮನಿರವೋ. ಹಣ ಬಿಡೋಗೋಣ. ಸೆಡೆಗಿಡದಕ್ಕೆ ಜಾಸ್ತಿ ಮೂಮೆಂಟ್ ಇದು ಮಾಡಬೇಡ. ಥ್ಯಾಂಕ್ ಯು ಸೋ ಮಚ್ ಕಣೋ, ಕೋಪರೇಟಿವ್ ಮಾಡಿದ್ಕ. ಅನಿಮಲ್ನ ದಯವಿಟ್ಟು ಯಾರು ಸಮೇತ ಕೊಲ್ಬೇಡ್ರಿ. ಇದರಿಂದ ನಮಗೆ ಬಹಳ ಉನ್ನತವಾದ ಒಂದು ವಿಶಿಷ್ಟವಾದ ಉಪಯೋಗವಿದೆ ಅಂತ ಹೇಳ್ಬೋದು. ಇನ್ನೊಂದು ಕಾಲಿ ಮುಂದೊಂದು ಬೇರೆ ಯಾವುದಕ್ಕೆ ಆಗಲಿ ಸಹಾಯ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಮೂಮೆಂಟ್ ಮಾತ್ರ ಯಾವತ್ತೇ ಆಗಲಿ ಭಾಳ ಜನ ಸೇರ್ಬೇಡ್ರಿ, ಜಾಸ್ತಿ ಬಾಯ್ ಮಾಡಬೇಡ್ರಿ, ಸೇರಿ ಅಷ್ಟೇ. ಅವೆಲ್ಲ ಏನು ಮಾಡಲ್ಲ. ಅಂದರೆ ಇದನ್ನ ನಾವು 10 ನಿಮಿಷಗಳ ಕಾಲ ಮೂಮೆಂಟ್ ಮಾಡ್ದಂಗೆ ನಮ್ಮ ಅಣ್ಣರು ನಿಭಾಯಿಸಿಕೊಂಡು ಇದು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕೋಪ್ರೇಟ್ ಮಾಡ್ತೈತೆ ಅದು. ಪಾಪ ಅದು ನಾವು ಏನು ಮಾಡಲ್ಲ ಅಂತ ಅದಕ್ಕೆ ಗೊತ್ತು. ಸುರಕ್ಷಿತೆ ಅಂದರೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಇವರು ಅಂತ ಅದಕ್ಕೆ ನೆನಪಿಗೆ ಬಂದಿಗಿಟ್ಲಿ. ಸೊ ಅದಕ್ಕೆ ನಮ್ಮ ಜೊತೆ ಅದು ಸಹಕಾರ ನೀಡ್ತೈತೆ. ಸೊ ಅದಕ್ಕೋಸ್ಕರ ಸಖತ್ತಾಗಿದೆ ಫ್ರೆಂಡ್ಸ್ ಕೆರೆ. ಅವು ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಸೆಡೆಗಿಡದಕ್ಕೆ ಬಿಡ ಹೋಗೋಣ. ಸೆಡೆಗಿಡದಲ್ಲಿ ಇರಲಿ ನಮ್ಮದು. ಇಲ್ಲೊಂದು ಸ್ವಲ್ಪ ಸೆಡೆ ಸೊಪ್ಪು ಮರಿಗೆ ಹಾಕಿದ್ದೀವಿ, ಅಲ್ಲಿ ಬಿಡೋಣ ಅಂತ ಇದ್ದೀವಿ ನಾನು ಅಣ್ಣ. ಯಾಕಂದರೆ ನಮ್ಮ ಸುತ್ತಮುತ್ತ ಇದು ಇರಲಿ ಅಂತಂದು. ಇದು ನಾನ್ ವೆನಮಸ್ ಅಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಬಿಡೋಣ ಅಂತಂದು ನಮ್ಮ ಮನೆಯಲ್ಲೇ ಇರಲಿ ಅಂತ ನನ್ನ ಆಸೆ. ಅದಕ್ಕೋಸ್ಕರ ಇಲ್ಲೇ ಬಿಡೋಣ ಅಂತಂದೆ. ಸೊ ಬಿಡ್ತೀವಿ, ಹೋಗುತ್ತೆ ನೋಡಿ ಫ್ರೆಂಡ್ಸ್. ರೆಸ್ಕ್ಯೂ ಮಾಡಿ ಬಿಟ್ಟಿದ್ದೀವಿ. ನಮ್ಮ ಅಣ್ಣಗೆ ಥ್ಯಾಂಕ್ಸ್ ಹೇಳ್ತೀನಿ, ನಿಭಾಯಿಸೋದನ್ನೇ ಚಂದವಾಗಿ. ಅದಕ್ಕೋಸ್ಕರ ಇದು ಫಸ್ಟು ರೆಸ್ಕ್ಯೂ ಈ ಥರ ಕಂಫರ್ಟ್ ಝೋನ್ ಆಗಿ ಮಾಡಿರೋ ಅಂಥದ್ದು. ಸೊ ಅದು ಹೋತು ನಮ್ಮ ಸೆಡೆಗಿಡದೊಳಗೆ. ನನಗಂತೂ ತುಂಬ ಖುಷಿ ಆಯಿತು.